ಆ ಇನ್ನೊಂದು ಸ್ಟೇಟ್ಮೆಂಟ್ ಮಾಡಿದರು. ಬಟ್ ಇದನ್ನು ನಾನು ಸುಮಾರು ಸರಿ ಪ್ರತಿಪಾದನೆ ಮಾಡಿ ಈಗ ಕೃಷ್ಣ ಸಾಹೇಬ್ರಿದ್ದಾಗ ನಾನು ಕೆಲವು ಸೈಟ್ಗಳನ್ನು ಕೂಡ ಗುರ್ತಾಕೊಂಬಂದಿದ್ದೆ. ಏನ್ರಿ ಒಂದು ಸೈಟ್ ತೊಗೊಂಡ್ರೆ 25 ವರ್ಷ ಆದರೂ ಅವ್ನು ಮನೆ ಕಟ್ಟಂಗಿಲ್ಲ. ಒಬ್ಬೊಬ್ಬನ ಹೆಸರಲ್ಲಿ 100 ಸೈಟ್ ಅವೆ, 1-2 ಅಲ್ಲ. ಈಗ ನಮ್ಮ ಅಧಿಕಾರಿಗಳೆಲ್ಲ ಕೋಆಪರೇಟಿವ್ ಸೆಕ್ಟರಲ್ಲಿ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿಗಳು, ಅಯ್ಯೋ ನಾನು ಕೂಡ ಮಂತ್ರಿ ಇದ್ದಾಗ ನನಗೆ ಸೈಟ್ ಕೂಡ ಬೇಡಪ್ಪ, ನನಗೆ ಬೇಡ. ಎಷ್ಟು ಸೈಟ್ಗಳಿದಾವೆ ಒಬ್ಬೊಬ್ಬರ ಹೆಸರಲ್ಲಿ, ಯಾರು ಮನೆ ಕಟ್ಟಿಲ್ಲ, ಸುಮ್ಮನೆ ಮಾರ್ಕೆಟ್ ಮಾಡ್ಲಿಕ್ಕೆ ಇಟ್ಟಿದ್ದಾರೆ. ಅದೊಂದು ತೀರ್ಮಾನ, ಅದನ್ನು ಹೇಳಿದರು ಡಿ.ಕೆ. ಶಿವಕುಮಾರ್. ಯಾರು ಈ 5 ವರ್ಷದೊಳಗಡೆ ಕಟ್ಟಬೇಕು, ಕಟ್ಟಲಿಲ್ಲ ಅಂತಂದರೆ ಸರ್ಕಾರ ನಾವು ಇದು ಮಾಡ್ಕೋತೀವಿ. ಭಾಳ ಒಳ್ಳೆಯದು. ಈಗ ನಾನು ಸದಾಶಿವನಗರದಲ್ಲಿ ಸೈಟ್ ನಂಬರ್ ಎಲ್ಲ ಗುರ್ತಾಕೊಂಡ್ಬಂದಿದೆ. SM ಸರ್, ಇದು ಒಂದು ಅಲ್ಲಿ ಇರೋವೆಲ್ಲ 50-80 ಸೈಟ್. 50-80 4 ಜನ ಕೊಡ್ಬೋದು. 4 ಜನ ಕೊಡಿ ಸರ್, ಒಬ್ಬ ಬಡವರಿಗೆ ಕರ್ಕೊಂಬಂದ್ರು. ಸದಾಶಿವನಗರದಲ್ಲಿ ನನ್ನ ಸೈಟು ಅಂದರೆ ಸರ್, ಜೀವನ ಇರೋ ತನಕ ನಿಮ್ಮ ಫೋಟೋ ಇಟ್ಕೋತಾನೆ ಸರ್ ಅವನು. ಬಟ್ ಅವರು ಯಾಕೋ ಹೆದರ್ಬಿಟ್ಟು ಕೃಷ್ಣ ಅವರು ಮಾಡಲಿಲ್ಲ. ಅದು ಸರ್ಕಾರಕ್ಕೆ ಯಾವ ಹೆದರಿಕೆ. ಬಟ್ ಅದನ್ನು ಇವತ್ತು ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಮೂವ್. ಯಾಕೆಂತಂದ್ರೆ ಭಾಳ ಜನ ನೋಡ್ರಿ ಇವತ್ತು ಇಲ್ಲಿ ಸೈಟ್ ಕೊಟ್ಟು ಎಷ್ಟು ವರ್ಷ ಆಯಿತು. ಮೂಡಾದಲ್ಲಿ ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಮಗ ಹೆಂಡತಿ ಎಲ್ಲರೂ ತಗೊಂಡು ಎಲ್ಲರೂ ಕೂಡ ಕೋರ್ಟಲ್ಲಿ ಅವರು. ಹಾಗಾಗಿ ಇದು ಹಲವಾರು ವಿಚಾರಗಳಲ್ಲಿ ಮುಖ್ಯಮಂತ್ರಿ 2 ತಿಂಗಳಲ್ಲಿ ನಿಜಕ್ಕೂ ಕೂಡ ನಮ್ಮ ಜನಗಳು ಮೆಚ್ಚುವಂಥ ಆಯಿತಾ. ಮತ್ತು ಏನು ಸರ್, ನಮಗೆ ವಯಸ್ಸಾಗ್ಬಿಟ್ಟು ಹಂಗೆ ಹೇಳ್ತಿದ್ದೆ ಮೊದಲು ಅಲ್ವಾ, ಈಗ ಹಿಡ್ಕೋಬೇಕು. ಏನು ಸಮಯ ಚೆನ್ನಾಗಿದ್ದೀರಾ. ಮತ್ತು ನಮ್ಮ ಚಳುವಳಿಗಾರರೆಲ್ಲ ಕೂಡ ಸಪೋರ್ಟ್ ಮಾಡಿ, ಸುಮ್ಮನೆ ಏನೇನೋ ಬಾಯಿಗೆ ಬಂದಿದ್ದು ಚಳುವಳಿ ಮಾಡ್ತೀವಿ ಅಂತಲ್ಲ. ಇವತ್ತು ಕಾವೇರಿ ಚಳುವಳಿಗೆ ಎಲ್ಲ ರೈತ ಚಳುವಳಿ, ಕನ್ನಡ ಚಳುವಳಿ, ಯಾವ್ಯಾವುದೋ ಚಳುವಳಿ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಸರ್ಕಾರಕ್ಕೆ. ಭಾಳ ಪಾಸಿಟಿವ್ ಆಗಿ ಹೋಗ್ತಾ ಇರ್ತಕ್ಕಂಥ, ಸುಮ್ಮನೆ ಅನಾವಶ್ಯಕವಾಗಿ ನಮ್ಮದೇ ನಡಿಬೇಕು ಅವ್ರು ಹೇಳಿದ್ರೆ ಕೇಳ್ತಾನೆ ಇಲ್ಲ. ವಾಟಾಳನ ಆಗಲಿ ಇಲ್ಲ. ನಾವು 13ನೇ ತಾರೀಕು ಯಾವ ಪುರುಷಾರ್ಥಕ್ಕೆ ಬಂದ್ ಮಾಡ್ತೀರಿ, ಯಾವ ಪುರುಷಾರ್ಥಕ್ಕೆ ಬಂದಾಗಬೇಕದು, ಅದರಿಂದ ಏನು ಉಪಯೋಗ ಆಗುತ್ತೆ? ಏನು ಅದರಲ್ಲಿ ಸರ್ಕಾರ ಬಂದ್ ಮಾಡ್ತೀರಾ? 5 ಸ್ಟಾರ್ ಹೋಟ್ಲು ಬಂದ್ ಮಾಡ್ತೀರಾ? ಏನಿಲ್ಲ. ಈ ಪಾಪ ಚಿಲ್ಲರೆ ಅಂಗಡಿಯವು ಅವು ದಿನ ವ್ಯಾಪಾರ ಮಾಡೋ ತೊಂದರೆ ಕೊಡಬೇಡ್ರಿ ದಯವಿಟ್ಟು. ಯಾಕೆಂದ್ರೆ ಇವೆಲ್ಲ ಹಳೇದಿದು ಚಳುವಳಿ ಬಂದ್ ಮಾಡೋದು, ಇವೆಲ್ಲ ಹಳೇದು. ಅದರಿಂದ ಜನರಿಗೆ ಏನು ಪ್ರಯೋಜನ ಆಯ್ತು ಅದು ಮಾಡಿ, ಅದನ್ನು ಹೇಳಿ. ಈ ನಮ್ಮ ನಾರಾಯಣಗೌಡರು ಅವರೆಲ್ಲ ಸುಮ್ಮನೆ ಎದ್ದು ಕೂತ್ಕೊಂಡ್ಬಿಡ್ತಾರೆ. ಒಂದೊಂದು ದಿವಸ ಮಲಗಿದ್ದವ್ರು ಎದ್ದು ಕೂತ್ಕೋತಾ ಇರೋದು ಯಾವ್ದಾದ್ರು ಅದಲ್ಲ. ಹಾಗಾಗಿ ಮತ್ತು ಅದ್ರ ಜೊತೆಗೆ ಈಗ ಕ್ಯಾಬಿನೆಟ್ ಬಗ್ಗೆ ಭಾಳ ಜನ ಭಾಳ ಥರ ಮಾತಾಡೋದು. ಯಾಕೆ ನಾನು ಕ್ಯಾಬಿನೆಟಲ್ಲಿ ಇದ್ದವನು. ಬಹುಶಃ ಈ ಕ್ಯಾಬಿನೆಟಲ್ಲಿ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿದೆ. ಒಬ್ಬ ಕಾಂಗ್ರೆಸ್ನವನಿಗೆ ಒಂದು ಮೈಕ್ ಕೊಟ್ಟರೆ ಎಲ್ಲಿಂದ ಶುರು ಮಾಡ್ತೇನೆ ಅವನು? ಹರಿಜನ ಗಿರಿಜನರೇ, ಹಿಂದುಳಿದವರೇ, ಅದೆಲ್ಲ ಇದೆ ಇಲ್ಲಿ, ಅದೆಲ್ಲ ಇದೆ. ಅಲ್ಪಸಂಖ್ಯಾತರಿಗೆ ಎಷ್ಟು ಸೀಟ್ ಕೊಟ್ಟಿದ್ದೀರ ನೀವು? ಬಟ್ ಅದರಲ್ಲೇನಪ್ಪ, ಒಂದು ನಮ್ಮ ತನ್ವೀರ್ ಸೇಠಿ ಕೊಡಬೇಕಾಗಿತ್ತು. ಇಡೀ ಸೀನಿಯರ್ 6 ಟೈಮ್ಸ್ ಹೋದಾಗಿರೋದು. ಅದು ಕೊಡೋದಕ್ಕೆ ಏನಪ್ಪ ಅಂದರೆ ಪಾಪ ಬೇರೆಯವ್ರ ಸ್ವಾರ್ಥ ಇದೆ ಇದು. ಯಾಕೆಂದರೆ ತನ್ವೀರ್ ಸೇಠ್ ಕೊಟ್ಬಿಟ್ರೆ ಹಿರಿಯ ಅವನು, ತಮ್ಮ ಮಗನಿಗೆ ಇದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ತಪ್ಪೋಯ್ತದೆ ಇದು ಅನ್ನೋ ಸ್ವಾರ್ಥ ಅವ್ರಿಗೆ ನಿಂತೋಯ್ತು. ಈ ಹೆಣ್ಮಗಳಿಗೂ ಅಷ್ಟೇ, ಹೆಣ್ಮಗಳಿಗೆ ನಿಲ್ಲಿಸ್ತವ್ರು ಯಾರು? ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಟಿವಿನ, ಡಿ.ಕೆ. ಶಿವಕುಮಾರ್ ಕೊಟ್ಟಿಲ್ಲ ಹೆಣ್ಣು ಮಕ್ಕಳು ರಹಿತವಾದಂಥ ತಪ್ಪಿಸ್ತವ್ರು ಯಾರು? ಅದು ಹೇಳ್ರಿ, ಕೊಟ್ಟಿರ್ಲಿಲ್ವಾ? ಯಾರು ಅದನ್ನು ನಿಲ್ಲಿಸ್ತವ್ರು ಯಾರು? ಶೇರಿಂಗ್ ಸೆರೆಮನಿಗೆ ಬರಬೇಡ ಅಂದವ್ರು ಯಾರು? ಗಾಯತ್ರಿ ಅವರಿಗೆ ಎಲ್ಲ ಹೇಳಿ. ಈಗ ಇದು ಏನಾಗಿದೆ, ತಮ್ಮ ಸ್ವಾರ್ಥಕ್ಕೆ ಇಡೀ ರಾಜ್ಯನೇ ಹಾಳು ಮಾಡಿದ್ದೀರಾ. ಇನ್ನೂ ಹಾಳು ಮಾಡಲೇಬೇಕು, ಇನ್ನೂ ಹಾಳು ಮಾಡಬೇಕಾ ನೀವು? ಏನು ಸಮಯ ನಿಮಗೆ ಗೊತ್ತಪ್ಪ, ಹೇಳಿ ಯಾರು ತಪ್ಪಿಸಿದ್ದು? ಅಲ್ಲ, ಓಪನ್ ಇಟ್ಸ್ ಎನ್ ಓಪನ್ ಸೀಕ್ರೆಟ್. ಆ ಹೆಣ್ಮಗಳಿಗೆ ನೀನು ಚಾರ್ಜ್ ತಗೋಬೇಡ, ಹಾಗೆ ಹೀಗೆ ಅಂತ ಗಟ್ ಹಾಕ್ತೇವೆ. ನಮ್ಮೂರವ್ರೆ ಮಾಜಿಗಳು. ಮಹಾದೇವಪ್ಪ ಅಲ್ಲ ಬಿಡ್ರಿ, ಮಹಾದೇವಪ್ಪ ಚೀಫ್ ಮಿನಿಸ್ಟರ್ ಆಗಿದ್ರೇನ್ರಿ? ಮತ್ತೆ ಈಗ ಈ ತನ್ವೀರ್ ಸೇಠ್ ಮತ್ತೆ ಈ ಗಾಯತ್ರಿ ವಿಚಾರ ಬಂದ್ರೆ, ಮಹಿಳಾ ಶಾಸಕರ ವಿಚಾರ ಬಂದ್ರೆ, ಯಾರವರು ನಿಮ್ಮವರು ಅಂತ ಇದ್ರಲ್ಲ, ಯಾರು ಅದೇ ತಪ್ಪಿಸ್ತವ್ರು ಯಾರು ಅಂದರೆ ಮಾಜಿ ಮುಖ್ಯಮಂತ್ರಿ. ನಿಮಗೆ ಗೊತ್ತಿದೆ ಅದು. ಅಲ್ಲ, ಈಗ ನೋಡ್ರಿ ಟಿವಿಲೆಲ್ಲ ಬಂತು, ನೀನು ಹೋಗಿ ಏನಾದ್ರು ಚಾರ್ಜ್ಗಿರ್ ತಗೋಬೇಡ, ನಡಿ ಮನೆಗೆ ಅಂದವ್ರು ಯಾರು? ಡಿ.ಕೆ. ಶಿವಕುಮಾರ ಕೊಟ್ಟಿದ್ದ ಕಸಿದವ್ರು ಯಾರು? ಹೆಣ್ಮಕ್ಳಿಗೆ. ಅವ್ರಿಗೆ ಏನಪ್ಪ ಅಂದರೆ, ಉತ್ತರ ಕರ್ನಾಟಕದ ಕುರುಬರಿಗೆ ಕೊಡಲೇಬೇಕು ಸರಿ ಅಂತ ಇತ್ತು. ಯಾಕೆಂದರೆ ಇವರು CM ಆದಾಗೆಲ್ಲ ಉತ್ತರ ಕರ್ನಾಟಕದ ಕುರುಬರನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಇವ್ರ ವಿರುದ್ಧ ಹತ್ಕೊಂಡು ಉರಿತಾ ಇದೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ.
ಕುರುಬ ಸಮುದಾಯ ಒಬ್ಬರಿಗೂ ಕೊಡಲಿಲ್ಲ ಅಲ್ಲಿ ಮುಖ್ಯಮಂತ್ರಿಗಿರಿನ ಮಂತ್ರಿಗಿರಿನ ಇವರು ಇಲ್ಲಿ ಇವ್ರ ಮಗನ ಕೊಟ್ಕೊಂಡ್ರು, ಇನ್ಯಾವರು ಇವ್ರ ಖಾಸಗಿ ಖಜಾನೆ ಚೀಫ್ ಅವನಿಗೆ ಕೊಟ್ಟು ಬೆಂಗಳೂರು, ಬೇರೆಯವ್ರಿಗೆ ಕೊಡಬೇಡ್ವೆ. ಅದು ಪಾಪ ಈ ಯಮ್ಮನಿಗೆ ಕೊಡಿ ಅಂದವರು ಇವರೇ. ಆಮೇಲೆ ಸ್ವಲ್ಪ ಗಲಾಟೆ ಬೇರೆ, ಯಾರು ಹೇಳ್ದವ್ರು ಕೊಡು ಅಂತ, ಯಾರು ಹೇಳ್ದವ್ರು ಕೊಡು ಅಂತ. ಈ ಇಬ್ಬಂದಿ ನಾಟಕಗಳು ಸ್ವಾರ್ಥ ಬಿಡಬೇಕು. ಅಲ್ಲ, ಹೈಕಮಾಂಡು ಇಂಟರ್ವೆನ್ಷನ್ ಬೇಡ ಅಂತ ನಾನು ಹೇಳು. ಹೈಕಮಾಂಡ್ ಇಂಟರ್ವೆನ್ಷನ್ ಸಾಕು. ಏಕೆಂತಂದ್ರೆ ಈಗ ರಾಹುಲ್ ಗಾಂಧಿ ಇವರೆಲ್ಲ ಪಾಪ ಅವ್ರಿಗೆ ಯಾರ್ಯಾರು ಹೇಳ್ಕೊಡ್ತಾರೆ, ಬೇಡ. ಅದಕ್ಕೆ ನಾನು ಈಗಲೂ ಹೇಳ್ತೀನಿ, ಕರ್ನಾಟಕ ರಾಜ್ಯದ ಹಿರಿಯ ನಾಯಕರುಗಳು ಪ್ರಸ್ತುತ ಮುಖ್ಯಮಂತ್ರಿ ಸಲೀಸಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿ. ಭಾಳ ಪಾಸಿಟಿವ್ ಆಗಿ ತೊಗೊಂಡೋಗ್ತಾ ಇದ್ದಾರೆ ರಾಜ್ಯನ. ತೊಡ್ರಿಗಾಲು ಕೊಡಬೇಡ್ರಿ, ಅದರಿಂದ ಯಾರಿಗೂ ಉಪಯೋಗ ಇಲ್ಲ, ರಾಜ್ಯಕ್ಕಂತೂ ಈಗ ಆಗೋದೇ ಇಲ್ಲ. ಈಗ ಎಂತೆಂಥಕ್ಕಿದ್ದೀವಿ